ಹಾಯ್ ಫ್ರೆಂಡ್ಸ್, ಗುರು ನಿಲ್ಲು ನಿಲ್ಲು ವಿಡಿಯೋನ ಪೂರ್ತಿ ನೋಡು, ಆಮೇಲೆ ಕಾಮೆಂಟ್ ಮಾಡು. ಗುರು, ನಾನು ಎಲ್ಲರ ಬಗ್ಗೆನೂ ಪಾಸಿಟಿವ್ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಆಲ್ರೆಡಿ 3 ವಿಡಿಯೋನ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಈಗ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫೇವ್ರೇಟ್ ಯಾರು, ನಿಮಗೆ ಯಾರು ವಿನ್ ಆಗಬೇಕು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಈ ವಿಡಿಯೋ ಬಂದು ಪೂರ್ತಿಯಾಗಿ ಮೋಕ್ಷಿತ ಅವರ ಪಾಸಿಟಿವ್ಸ್ ಮಾತ್ರ ಈ ವಿಡಿಯೋದಲ್ಲಿ ಇರುತ್ತದೆ. ಮೊದಲಿಗೆ ಮೋಕ್ಷಿತ ಅಂದ್ರೆ ನೆನಪಾಗೋದು ನನಗೆ, ಗುರು ಜೀವನದಲ್ಲಿ ಕರ್ಣನ್ ತರ ಫ್ರೆಂಡ್ ಇರ್ಬೇಕಂತೆ, ಇಲ್ಲ ಅಂತಂದ್ರೆ ಕೃಷ್ಣನ್ ತರ ಗುರು ಇರ್ಬೇಕಂತೆ. ಈ ಎರಡೂ ಇಲ್ಲ ಅಂತಂದ್ರೆ ಮೋಕ್ಷಿತ ತರ ಲಾಯಲ್ ಫ್ಯಾನ್ಸ್ ಇರ್ಬೇಕಂತೆ. ನಿಜವಾಗ್ಲೂ ಗುರು, ಆ ಫ್ಯಾನ್ ಬೇಸ್ಗೆ ಮಾತ್ರ ಒಂದು ಆಟ್ಸಪ್ ಹೊಡಿಬೇಕು ಗುರು. ಎಷ್ಟೇ ಕಷ್ಟದ ಸಮಯದಲ್ಲೂ ಕೂಡ ಬಿಟ್ಟು ಕೊಡದೆ ಸ್ಟ್ರಾಂಗ್ ಆಗಿ ನಿಂತಿದ್ದಾರಲ್ವಾ, ಅವ್ರಿಗೂ ಒಂದು ಸೆಲ್ಯೂಟ್ ನನ್ನ ಕಡೆಯಿಂದ. ಈಗ ಮೋಕ್ಷಿತ ಅವರ ವಿಚಾರವಾಗಿ ಬಂದ್ರೆ, ಅವ್ರದ್ದು ಜರ್ನಿ ಶುರುವಾಗಿದ್ದು ಬಂದು ನರಕದಿಂದ ಜರ್ನಿ ಶುರುವಾಗಿ ತುಂಬಾ ಕಠಿಣ ಹಾದಿ ಇದ್ರೂ ಕೂಡ ಇಲ್ಲಿಗೆ ಬಂದು ತಲುಪಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಸ್ಟಾರ್ಟಿಂಗ್ ಮೊದಲನೇ ವಾರದಲ್ಲಿ ಮಾತ್ರ ಸಖತ್ತಾಗಿ ಟಾಸ್ಕ್ ಅನ್ನ ಆಡಿದ್ದಾರೆ ಮೋಕ್ಷಿತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬೇಕಾದ್ರೆ ಹೋಗಿ ನೋಡಿ, ಆ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೋಡೆ ಮೇಲೆ ನಡ್ಕೊಂಡು ಹೋಗುವಂಥದ್ದು ಟಾಸ್ಕ್ ಮಾತ್ರ ಸಖತ್ತಾಗಿ ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನ ಆಡಿದ್ರು ಅವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೋಕ್ಷಿತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಈ ತ್ರಿಶೂಲ, ಫಸ್ಟ್ನೇ ವೀಕಲ್ಲೇ ತ್ರಿಶೂಲ ಎತ್ಕೊಳ್ಳೋದು, ನೀರಲ್ಲಿ ಮುಳುಗಿ ಬಂದು ಹಗ್ಗನ ಬಿಡಿಸ್ಕೊಂಡು ತ್ರಿಶೂಲ ಎತ್ಕೊಳ್ಳೋ ಟಾಸ್ಕ್ ಅಲ್ಲೂ ಕೂಡ ಸೂಪರ್ ಆಗಿ ಎಫರ್ಟ್ಸ್ ಹಾಕಿ ಆಟ ಆಡಿದ್ದಾರೆ. ಫಸ್ಟ್ ವೀಕಲ್ಲಿ ಮಾತ್ರ ಸಖತ್ತಾಗಿ ಮೋಕ್ಷಿತ ಅವರು ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಬರ್ತಾ ಬರ್ತಾ ಅವರು ಬಾಟಮ್ಗೆ ಹೋಗ್ತಾರೆ. ಬಾಟಮ್ಗೆ ಹೋಗಿ 2 ವೀಕ್ ಆದ್ಮೇಲೆ ಆಚೆ ಕಡೆ ಹೋಗಿ ಮತ್ತೆ ಒಳಗಡೆ ಬರ್ತಾರೆ. ಒಂದ್ಸಲ ಫೀನಿಕ್ಸ್ ಬರ್ಡ್ ತರ ಜಮ್ ಅಂತ ರೈಸ್ ಆಗ್ತಾರೆ. ಏನಕ್ಕೆ ಅಂತಂದ್ರೆ 10 ವಾರ ಇದ್ದು ಹೋಗೋರು ಇವರು ಅಂತ ಹೇಳ್ಬಿಟ್ಟು ಈ ಒಂದು ಇದರಿಂದ ತಗೊಂಡು ಅವರು ರೈಸ್ ಆಗ್ತಾರೆ. ಗುರು, ನನಗೇನು ಅನ್ನಿಸ್ತು ಅಂತಂದ್ರೆ, ನಾನು ಜೆನ್ಯೂನ್ ಆಗಿ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಜೀವನದಲ್ಲಿ ಯಾರಿಗೆ ಅವಮಾನ ಆಗಲ್ಲ ಹೇಳಿ, ಯಾರಿಗೆ ನೋವು ಆಗೋದಿಲ್ಲ ಹೇಳಿ. ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ. ಇವ್ರಿಗೆ ಬಂದಷ್ಟು ನೆಗೆಟಿವಿಟಿ ಇನ್ಯಾರಿಗೂ ಬಂದಿಲ್ಲ ಅನ್ನೋದು ನನ್ನ ಒಪಿನಿಯನ್ ಗುರು. ಏನು ಗುರು, ಇಲ್ಲದೇ ಇರೋ ನೆಗೆಟಿವಿಟಿನ ಓಪನ್ ಮಾಡಿದ್ರು ಇವ್ರ ಮೇಲೆ ಅಂತಂದ್ರೆ ಸಖತ್ತಾಗಿ ನನಗಂತೂ ಒಂದು ಕಡೆ ಬೇಜಾರಾಯ್ತು. ಅವ್ರದ್ದು ಇಲ್ಲದೇ ಇರೋದೆಲ್ಲ ಪರ್ಸನಲ್ ವಿಚಾರಗಳನ್ನೆಲ್ಲ ತಗೊಂಡು ಬಂದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಒಂದು ಕಡೆ ಅವ್ರು ಬಾಟಮ್ 2ಗೆ ಹೋಗಿ ಬಂದು ರಿಟರ್ನ್ ಬಂದು ಅವರು ಫುಲ್ ಫೈರ್ ಬ್ರ್ಯಾಂಡ್ ಆಗಿ ವಾಪಸ್ ಬಂದು ಉತ್ತರ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಈ ಅವಮಾನಗಳು ಯಾರಿಗಿಲ್ಲ ಗುರು, ಅಲ್ವಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ. ನೋವು ಯಾರಿಗಿಲ್ಲ, ಅವಮಾನ ಯಾರಿಗಿಲ್ಲ. ನಿಜವಾಗ್ಲೂ ಕಾಲ ಕಳೆದ ಹಾಗೆ ಎಲ್ಲ ಕೂಡ ನಮ್ಮ ಜೀವನದಲ್ಲಿ ಸರಿ ಹೋಗುತ್ತೆ ಗುರು. ಉಳಿಪೆಟ್ಟು ಬೀಳೋ ಕಲ್ಲಿಗೆನೆ ಕೊನೆಗೆ ಶಿಲೆಯಾಗಿ ನಿಲ್ಲೋದು, ಅಲ್ವಾ? ಯೋಚನೆ ಮಾಡಿ ಒಂದ್ ಸ್ವಲ್ಪ. ನಿಜವಾಗ್ಲೂ ಸಖತ್ತಾಗಿ ಒಂದು ರೇಂಜಲ್ಲಿ ಅವ್ರಿಗೆ ನೆಗೆಟಿವಿಟಿ ಅನ್ನೋದು ಆ ಮಟ್ಟಿಗೆ ಸ್ಪ್ರೆಡ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಷ್ಟು ನೆಗೆಟಿವಿಟಿ ಅಂತಂದ್ರೆ, ಇನ್ನೆಷ್ಟು ನೆಗೆಟಿವಿಟಿ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಇಂದ ಅಂತಂದ್ರೆ ಇವ್ರ ಫ್ಯಾನ್ಸ್ ಕ್ರೇಜ್ ಇನ್ನೆಷ್ಟಿರ್ಬೇಕು, ಅಲ್ವಾ? ಯೋಚನೆ ಮಾಡಿ. ಆ ನೆಗೆಟಿವಿಟಿ ಸ್ಪ್ರೆಡ್ ಮಾಡಿ ಇನ್ನು ಅವ್ರಿಗೆ ಗೊತ್ತಾಗಿರುತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ ವಿನ್ ಆಗೋದು ಕಷ್ಟ ಅಂತ ಅಂದ್ಬಿಟ್ಟು ನೆಗೆಟಿವಿಟಿಯನ್ನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಬಂದ್ರೆ ಮಾನಸಿಕವಾಗಿ ಇವರನ್ನ ಎಷ್ಟೇ ಕುಗ್ಗಿಸಿದರು ಕೂಡ, ಎಕ್ಸಾಂಪಲ್ ರಾಜನ ಟಾಸ್ಕ್ ಆ ಸಾಂಗ್ ಆಡಿ ಕುಗ್ಸಿ ನಿಜವಾಗ್ಲೂ ಎಷ್ಟು ಮೆಂಟಲಿ ವೀಕ್ ಮಾಡಿದ್ರು ಕೂಡ ಅವರು ಸ್ಟ್ರಾಂಗ್ ಆಗಿ ಒಂದು ಪಿಲ್ಲರ್ ಆಗಿ ನಿಂತಿದ್ರು ಮೋಕ್ಷಿತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸ್ವಾಭಿಮಾನ ಅಂತ ಬಂದಾಗ ಇಡೀ ಮನೆಯಲ್ಲಿ ಸ್ವಾಭಿಮಾನದಿಂದ ಇದ್ದು ಕ್ಯಾಪ್ಟನ್ಸಿ ಕೂಡ ನನಗೆ ಬೇಡ, ನಾನು ಬೇಕಾದ್ರೆ ಮಂಜಣ್ಣ ಮತ್ತೆ ಗೌತಮಿ ಅವ್ರ ಜೊತೆ ಆಡೋದಕ್ಕಿಂತನೂ ಅದೇ ತರ ಇದ್ದೋಗ್ತೀನಿ, ನನಗೆ ಕ್ಯಾಪ್ಟನ್ಸಿ ಬೇಡ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಸ್ವಾಭಿಮಾನ ವಿಚಾರದಲ್ಲಿ ಕೆಲವೊಬ್ರು ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ಎಲ್ಲದರಲ್ಲೂ ಉಳ್ಕೊಡುತ್ತಾರೆ, ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ಹನುಮಂತಣ್ಣ ತಗೊಬಂದು ಇಲ್ಲಿ ಫೈನಲ್ಗೆ ಬಿಟ್ಟು, ಇಲ್ಲ ಅವಾಗ ಎಲ್ಲೋಗಿತ್ತು ಸ್ವಾಭಿಮಾನ ಅಂತ ಕೇಳ್ತಾರೆ. ರೇ ಸ್ವಾಮಿ, ಅವ್ರು ಹನುಮಂತಣ್ಣ ಕರ್ಕೊ ಬಂದಿದ್ರು ಬರ್ತಾ ಇದ್ರು, ಬರ್ದೇ ಇದ್ರು ಬರ್ತಾ ಇದ್ರು. ಅವತ್ತು ಹನುಮಂತ ಜೊತೆ ಗೇಮ್ ಆಡಲ್ಲ ಅಂತ ಮೋಕ್ಷಿತ ಹೇಳಿಲ್ಲ. ಮಂಜಣ್ಣ ಮತ್ತೆ ಗೌತಮಿ ಅವ್ರಿಬ್ಬರಿಗೆ ಸಮಸ್ಯೆ ಇತ್ತು, ಅವ್ರ ಮಧ್ಯೆ ಸ್ವಾಭಿಮಾನ ಇತ್ತು, ಅದಕ್ಕೆ ಹೇಳಿದ್ರು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ಯಾರ ಜೊತೆನೂ ಆಡೋದೇ ಇಲ್ಲ ಅಂತ ಅವ್ರು ಹೇಳಿಲ್ವೇ? ಅಷ್ಟು ಮಾತ್ರ ಅರ್ಥ ಮಾಡ್ಕೊಳ್ದೆ
ಇಡೀ ಸೀಸನ್ ಎಲ್ಲ ಒಂದನ್ನೇ ಇಟ್ಕೊಂಡು ಯಾಳವ್ರು ಇದು ಮಾಡೋರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಗುರು. ಅದ್ರ ಜೊತೆಗೆ ವ್ಯಕ್ತಿತ್ವ ಅಂತ ಬಂದಾಗ ತುಂಬ ನೀಟಾಗಿ ಪ್ರಾಮಾಣಿಕತೆಯಿಂದ ನ್ಯಾಯಬದ್ಧವಾಗಿ ಈ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವನ ಕಾಪಾಡಿಕೊಂಡು ಬಂದಿರೋದು ಈ ಮೋಕ್ಷಿತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗುರು ಹಾಡನ್ನು ಆಡಿದ್ದಾರೆ, ತಕ್ಕ ಮಟ್ಟಿಗೆ ಡ್ಯಾನ್ಸ್ ಅನ್ನು ಮಾಡಿದ್ದಾರೆ, ನಿಜವಾಗ್ಲೂ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಮೋಕ್ಷಿತ ಅವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಯುವರಾಣಿ ಗೆಟಪ್ ಅಲ್ಲೂ ಕೂಡ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಮಾತುಗಳಲ್ಲೂ ಕೂಡ ಅವರು ಕೊಡೋ ಆರ್ಗ್ಯುಮೆಂಟ್ಸ್ ಅಲ್ಲೂ ಕೂಡ ಚೆನ್ನಾಗಿ ಉತ್ತರ ಕೊಟ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದ್ರ ಜೊತೆಗೆ ಇಡೀ ಮನೆಯಲ್ಲಿ ಕ್ಯಾಪ್ಟನ್ ಆಗದೆ ಇರುವಂತ ಕೊರಗು ಇವ್ರಿಗಿದ್ರೂ ಕೂಡ ಇಡೀ ಮನೆಯಲ್ಲಿ ಕಳಪೆಗೆ ಹೋಗ್ದಿರ ಇರುವ ಏಕೈಕ ವ್ಯಕ್ತಿ ಈಗ ಇರೋರು ಇವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಟಾಸ್ಕ್ ಅಂತ ಬಂದಾಗ ಮೋಕ್ಷಿತ ಅವರು ಪ್ರಾಮಾಣಿಕವಾಗಿ ಮೋಸ ಮಾಡದೆ ಇಲ್ಲಿ ತನಕ ಆಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂಪರ್ ಆಗಿ ಆಡಿದ್ದಾರೆ ಗುರು. ಟಾಸ್ಕ್ ಆಡಲ್ಲ ಅನ್ನೋರ್ಗೆಲ್ಲಾನು ಟಾಸ್ಕ್ ಮುಖಾಂತರನು ಉತ್ತರ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಫಿನಾಲೆ ಟಾಸ್ಕ್ಸ್ ಎಲ್ಲಾನು ಹೆಂಗಿದ್ದು ಒಂದೊಂದು ಟಫ್ ಟಾಸ್ಕ್ ನಿಜವಾಗ್ಲೂ ಆ ವೆಯ್ಟ್ ಬ್ಯಾಲೆನ್ಸ್ ಮಾಡೋದಂತೂ ಸಖತ್ ಕಷ್ಟ ಇತ್ತು. ಆದ್ರೂ ಕೂಡ ಬ್ಯಾಲೆನ್ಸ್ ಮಾಡಿ ನನ್ನ ಟಾಸ್ಕಲ್ಲೂ ಸಹಿ ಅಂತ ಹೇಳಿದ್ರು. ಆ ನೀರಲ್ಲಿ ಮುಳುಗೋದು ವಾಟರ್ ಟ್ಯಾಂಕ್ ಟಾಸ್ಕ್, ಅದಕ್ಕಿಂತ ಟಾಸ್ಕ್ ಬೇಕಾ? ಸಖತ್ತಾಗಿ ಎಫರ್ಟ್ಸ್ ಹಾಕಿದ್ರು. ಬಾಲ್ ಟಾಸ್ಕ್, ಆ ಬಾಲ್ ಟಾಸ್ಕು ಮೇಲೆಯಿಂದ ಬೀಳ್ತಾ ಇರುತ್ತೆ, ಬಾಲನ್ನು ಎತ್ಕೊಂಡು ಇದರಿಂದ ಆಚೆ ಬರಬೇಕು. ಅವತ್ತು ಮಾತ್ರ ಟೂ ಗುಡ್ ಎಫರ್ಟ್ಸ್ ಹಾಕಿ ಆಟ ಆಡಿದ್ರು. ಈ ಫಿನಾಲೆ ಟಾಸ್ಕಲ್ಲೂ ಕೂಡ ಬಾಲ್ ಟಾಸ್ಕಲ್ಲಿ ಸಖತ್ತಾಗಿ ಆಟ ಆಡಿದ್ರು. ಲಾಸ್ಟ್ ವೀಕ್ ಅಂತೂ ಒನ್ ಮ್ಯಾನ್ ಶೋ ಅಂತ ಹೇಳ್ಬೋದು. ಸೋತಿರ್ಬೋದು, ಬಟ್ ಎಫರ್ಟ್ಸ್ ಮಾತ್ರ ಒನ್ ಮ್ಯಾನ್ ಶೋ. ಎಲ್ಲ ಟಾಸ್ಕಲ್ಲೂ ಆಡಿದ್ದಾರೆ, ಸೂಪರ್ ಆಗಿ ಆಡಿದ್ದಾರೆ. ಟಾಸ್ಕ್ ಅಂತ ಬಂದಾಗ ಅದು ಮೋಸ ಮಾಡದೆ ಟಾಸ್ಕ್ ಆಡಿದ್ದಾರೆ. ಅಪ್ಪಿತಪ್ಪಿ ಒಂದು ಟಾಸ್ಕಲ್ಲಿ ಮೋಸ ಮಾಡಿದ್ರೆ ಅವರು ಇಷ್ಟೊತ್ತಿಗೆ ಎಷ್ಟು ನೆಗೆಟಿವಿಟಿ ಆಗ್ತಾ ಇತ್ತು ಅಂತ ಆಚೆ ಕಡೆ ಇರೋರಿಗೆ ಗೊತ್ತು. ನಿಜವಾಗ್ಲು ಗುರು, ಆಚೆ ಕಡೆ ಇರೋರ್ ನೆಗೆಟಿವಿಟಿ ಅಲ್ಲ, ಅಲ್ಲಿ ಇರೋ ಬಿಗ್ ಬಾಸೇ ಗುರು. ಏನ್ ಗುರು, ಅವರು ಕೂಡ ಇವ್ರ ಕ್ರೇಜ್ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತಂದ್ರೆ ಇರೋ ಸ್ಕ್ರೀನ್ ಪ್ಲೇಸ್ನೆಲ್ಲ ಕಟ್ ಮಾಡ್ತಾರೆ, ಅವ್ರು ಮಾಡೋ ಆಕ್ಟಿವಿಟೀಸ್ನೆಲ್ಲ ಕಟ್ ಮಾಡ್ತಾರೆ. ಏನ್ ಗುರು, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲು. ಈ ಬಿಗ್ ಬಾಸ್ ಕೂಡ ಅದೇ ತರ, ಯಾಕಂತಂದ್ರೆ ಇವ್ರಿಗೆ ಇನ್ನೂ ಐಪ್ ಆದ್ರೆ ಕಷ್ಟ ಅಂತ ಅಂದ್ಬಿಟ್ಟು ಬೇಕಾಗೆ ಇವ್ರ ಐಪ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಕೂಡ ಆ ತರ ಮೋಸ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಲಾಸ್ಟ್ ವೀಕಲ್ಲಂತೂ ಟಾಸ್ಕ್ಗಳೆಲ್ಲ ಸಕ್ಕದಾಗಿ ಆಟ ಆಡಿದ್ದಾರೆ. ಎಣ್ಣೆ ಟಾಸ್ಕಲ್ಲಂತೂ ಹಗ್ಗ ಇಟ್ಕೊಂಡು ಇದರಲ್ಲಿ ಕೈಯೆಲ್ಲ ಕಿತ್ತೋಗ್ತಾ ಇದ್ರು ಕೂಡ ಸೂಪರ್ ಆಗಿ ಎಫರ್ಟ್ಸ್ ಹಾಕಿ ಟಾಸ್ಕ್ ಅನ್ನು ಆಡಿದ್ದಾರೆ. ಟಾಸ್ಕ್ ಆಡಲ್ಲ ಅಂತ ಹೇಳಿದವ್ರಿಗೆ ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಟಾಸ್ಕು ನಾನು ಆಡಬಲ್ಲೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ನಿಜವಾಗ್ಲೂ ಇವರು ಬಿಗ್ ಬಾಸ್ ಹೌಸಲ್ಲಿ ನೋಡ್ಕೋತಾ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸ್ವಲ್ಪ ದಿನಗಳು ಒಂದು ಕಡೆ ಫ್ರೆಂಡ್ಶಿಪ್ ಅನ್ನ ಮಾಡಿ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಅನ್ನೋ ತರ ತೋರಿಸ್ಕೊಂಡು ಬಂದಿದ್ರು. ಬಟ್ ಆದ್ರೆ ಯಾವಾಗ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಯ್ತು, ಅದು ಆಗ ಬಿಟ್ಟು ಮನೆಯಲ್ಲಿ ಇಂಡಿವಿಜುವಲ್ ಆಗಿ ಆಟ ಆಡ್ಕೊಂಡು ಇಲ್ಲಿ ತನಕ ಬಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ನೋಡಿದಾಗ ಸ್ವಾಭಿಮಾನ ಅಂತ ಬಂದಾಗ ಸ್ವಾಭಿಮಾನ ಉಳಿಸ್ಕೊಂಡಿದ್ದಾರೆ, ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವನೂ ಉಳಿಸ್ಕೊಂಡಿದ್ದಾರೆ, ಎಂಟರ್ಟೈನ್ಮೆಂಟ್ ಅಂದಾಗ ಎಂಟರ್ಟೈನ್ಮೆಂಟು ಮಾಡಿದ್ದಾರೆ, ಆರ್ಗ್ಯುಮೆಂಟ್ಸ್ ಅಂದಾಗ ಆರ್ಗ್ಯುಮೆಂಟ್ಸು ಮಾಡಿದ್ದಾರೆ, ಟಾಸ್ಕ್ ಅಂತ ಬಂದಾಗ ಟಾಸ್ಕು ಆಡಿದ್ದಾರೆ. ಓವರ್ ಆಲ್ ಇಷ್ಟೆಲ್ಲ ಸಾಕು ಗುರು, ನನಗನ್ಸಿರೋ ಪ್ರಕಾರ ಇಲ್ಲಿವರೆಗೂ ಬರೋದಕ್ಕೆ ಡಿಸರ್ವ್ ಅಂತ ನನ್ನ ಒಪಿನಿಯನ್. ಗುರು, ನನಗೂ ಒಂದು ಆಸೆ ಏನು ಅಂತಂದ್ರೆ, ಇದುವರೆಗೂ ಲೇಡಿ ಒಬ್ರು ಗೆದ್ದಿದ್ದಾರೆ ಅಷ್ಟೇ, ಗೆದ್ದಿಲ್ಲ. ಬಟ್ ಎಫರ್ಟ್ಸ್ ಇದೆ ಇವ್ರದ್ದು. ಸುದೀಪ್ ಅಣ್ಣ ಹಿಡ್ಕೊಳ್ಳೋ ಎರಡು ಕೈಯಲ್ಲಿ ಇವ್ರದ್ದು ಒಂದು ಕೈ ಆಗಿರ್ಲಿ ಅಂತ ಆ ದೇವರಲ್ಲಿ ಮನಸ್ಸಿಂದ ನಾನು ಪ್ರಾರ್ಥನೆ ಮಾಡ್ತೀನಿ ಗುರು. ಅವರು ಕೂಡ ಲಾಸ್ಟ್ 2 ಅಲ್ಲಿ ಬಂದು ಸುದೀಪ್ ಅಣ್ಣ ಕೈಯಲ್ಲಿ ಇರಬೇಕು ಅನ್ನೋದು ನನಗೂ ಕೂಡ ಒಂದು ಆಸೆ ಇದೆ. ಹೋಪ್ ಫಾರ್ ದಿ ಬೆಸ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಗುರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಮೋಕ್ಷಿತ ಫ್ಯಾನ್ಸು ಮರೀದೆ ಫ್ಯಾನ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.